ಇನ್ನು ವಿಶೇಷವಾಗಿ ಬಜೆಟ್ ಅನ್ನುವಂಥದ್ದು ಬಂದಂತ ಸಂದರ್ಭದಲ್ಲಿ ನಾವು ಹೇಗೆ ರೈತರು, ಕಾರ್ಮಿಕರು, ಹಾಗೆ ಉದ್ಯಮಿಗಳು ಎಲ್ಲ ವರ್ಗದವರು ನೋಡ್ತೀವೋ, ಮಹಿಳೆಯರ ಕಡೆಗೂ ಕೂಡ ವಿಶೇಷವಾಗಿ ಗಮನಿಸ್ತೀವಿ. ಯಾಕಂದ್ರೆ ಸರ್ಕಾರಗಳು ಕೂಡ ಮಹಿಳೆಯರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ಅಥವಾ ಅವರಿಗೆ ಉಪಯೋಗ ಆಗಲಿ, ಅನುಕೂಲಕ್ಕೆ ಬರಲಿ ಅಂತ ಕೆಲ ಯೋಜನೆಗಳನ್ನ ಘೋಷಣೆ ಮಾಡೋದನ್ನ ನೋಡ್ತಾ ಇರ್ತೀವಿ. ಮಹಿಳೆಯರ ನಿರೀಕ್ಷೆಗಳೇನು ಅನ್ನುವಂತ ನಾವು ನೋಡೋಣ. ಅದಕ್ಕಿಂತ ಮುನ್ನ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಬಜೆಟ್ನ ಕಾಪಿಗಳು ಇದೀಗ ವಿಧಾನಸೌಧಕ್ಕೆ ಬಂದಿರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ನಮ್ಮಲ್ಲಿ ಇನ್ನೂ ಕೂಡ ನಾವು ಈ ಬುಕ್ ಮಾದರಿಯಲ್ಲೇ ಅಥವಾ ಪೇಪರ್ ಮಾದರಿಯಲ್ಲೇ ನಾವು ನೋಡ್ತಾ ಇದ್ದೀವಿ. ಬಟ್ ಕೇಂದ್ರ ಈಗ ಆಲ್ರೆಡಿ ಇದನ್ನು ಕಂಪ್ಲೀಟ್ ಆಗಿ ಡಿಜಿಟಲೈಸ್ಡ್ ಮಾಡಿರುವಂಥದ್ದನ್ನ ನಾವು ನೋಡಿದ್ದೀವಿ. ಬಟ್ ನಮ್ಮಲ್ಲಿ ಇನ್ನೂ ಕೂಡ ಪ್ರತಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಪ್ರತಿಗಳು ಬಂದಿರುವಂಥದ್ದನ್ನ ನೋಡ್ತಾ ಇದೀವಿ. ಮಾಧ್ಯಮದವರಿಗೂ ಸೇರಿದ ಹಾಗೆ ಬಹಳಷ್ಟು ಮಂದಿಗೆ ಆ ಪ್ರತಿಗಳನ್ನ ದೊರಕಿಸಿಕೊಡುವಂತ ಕಾರ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ PDF ಫಾರ್ಮೆಟ್ ಅಲ್ಲೂ ಕೂಡ ಇನ್ಫ್ಯಾಕ್ಟ್ ಸಿಗುತ್ತೆ. ನಮ್ಮಲ್ಲಿರುವಂತಹ ಬಜೆಟ್ ಕಾಪಿಗಳನ್ನ PDF ಫಾರ್ಮೆಟ್ ಅಲ್ಲೂ ಬಿಡ್ತಾರೆ ಈ ಬಾರಿ, ಅದು ಸಿಗುತ್ತೆ. ಸೊ ಇಲ್ಲೂ ನಾವು ನೋಡ್ತಾ ಇದ್ದ ಹಾಗೆ ಈಗ ಪ್ರತಿಗಳು ಬಂದಿದೆ. ಅವುಗಳನ್ನ ತೆರಿತಾ ಇರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಾವಿರಾರು ಪ್ರತಿಗಳು ಇದೀಗ ಸಿದ್ಧ ಆಗಿ ಬಂದಿವೆ. ನಾವೆಲ್ಲ ತೋರಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಪ್ರತಿಗಳು ಬರ್ತಾ ಇವೆ ಅಂತ ಮಾಧ್ಯಮದವರಿಗೆ ಅದನ್ನು ಹಂಚಲಿಕ್ಕೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈಗಾಗಲೇ ಅಲ್ಲೂ ಕೂಡ ಕಾಂಪಿಟೇಷನ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಮಹಿಳಾ ಪ್ರತಿಗಳು ಬೇಕು ಅನ್ನುವಂಥದ್ದು. 15ನೇ ಬಾರಿ ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯ 15ನೇ ಬಜೆಟ್ ಅನ್ನ ಈ ಬಾರಿ ಮಂಡಿಸ್ತಾ ಇದ್ದಾರೆ. ಒಂದು ದೊಡ್ಡ ಚಾಲೆಂಜ್ ಇದೆ. ಸಾಮಾನ್ಯ ಸಂಗತಿ ಅಲ್ಲ, ಎಲ್ಲರನ್ನೂ ಕೂಡ ಸರಿದೂಗಿಸ್ಬೇಕಲ್ಲ, ಎಲ್ಲವನ್ನು ಕೂಡ ಅದೊಂದು ದೊಡ್ಡ ಚಾಲೆಂಜ್ ಅದು. ಜೊತೆಗೆ ಒಂದಷ್ಟು ಅಸಮಾಧಾನ ಒಳಗಡೆ ಇದ್ದೇ ಇದೆ. ಅಂದರೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಜನರಿಗೆ ಹೆಂಗೆ ಮುಖ ತೋರಿಸ್ಬೇಕು ಅನ್ನುವಂಥ ಪ್ರಶ್ನೆನ ಜನಪ್ರತಿನಿಧಿಗಳು ಹಾಕ್ತಾ ಇದ್ದಾರೆ. ಈಗಾಗಲೇ ಕಾಂಪಿಟೇಷನ್ ಶುರುವಾಗಿದೆ. ಅವರು ಕೂಡ ಒಂದು ಲೆಕ್ಕದಲ್ಲಿ ಏನಾಗಿದೆ ಅಂದರೆ ಈ ಬರದಲ್ಲಿದ್ದ ರೀತಿಯಲ್ಲಿ ಆಗ್ಬಿಟ್ಟಿದೆ ಅವ್ರಿಗೂ. ಯಾಕಂದರೆ ಹೇಗೆ ಜನರಿಗೆ ಕನ್ವೆ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಸಂಗತಿ. ಕೆಲಸ ಕಾರ್ಯಗಳಾಗ್ತಿರ್ಬೇಕು, ಏನಾದರೂ ಚಟುವಟಿಕೆಗಳಾಗ್ತಿರ್ಬೇಕು, ಆವಾಗ ಮಾತ್ರ ಒಂದಷ್ಟು ಜನಪ್ರತಿನಿಧಿಗಳು ಕೂಡ ಮುಖ ತೋರಿಸ್ಲಿಕ್ಕೆ ಸಾಧ್ಯ. ಇಂಥ ಹಲವಾರು ಅಸಮಾಧಾನಗಳ ನಡುವೆ ಇವತ್ತು ಮಂಡನೆ ಆಗ್ತಿರುವಂಥ ಬಜೆಟ್ ಜೊತೆಗೆ ಈ ಬಜೆಟ್ ಈ ಸಮಿತಿ ಇತ್ತಲ್ಲ, ಆ ಸಮಿತಿಯಲ್ಲಿ ಇದ್ದಂಥ ಸದಸ್ಯರ ಜೊತೆಗೆ ಸಿದ್ದರಾಮಯ್ಯ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಬಜೆಟ್ ಸೂಟ್ ಕೇಸ್ ಅನ್ನ ಅಥವಾ ಬಜೆಟ್ ಬ್ಯಾಗ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳ ಜೊತೆಗೆ ಕೊನೆ ಹಂತದ ಸಮಾಲೋಚನೆಯಲ್ಲಿರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಇಂಥದ್ದೊಂದು ಬಜೆಟ್ ಅನ್ನ ಇವತ್ತು ಮಂಡಿಸುವ ಮುನ್ನ ಅಥವಾ ಪ್ರಿಪರೇಷನ್ ನ ಸಂದರ್ಭದಲ್ಲಿ ಹೌದು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳು, ಅಧಿಕಾರಿಗಳು, ಅವರ ಅಹವಾಲ್ಗಳು ಏನೇನಿದೆ, ಅವರು ತಮ್ಮ ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ನಿರೀಕ್ಷೆಗಳು ಏನಿತ್ತು, ಆಮೇಲೆ ಅವರು ಏನೇನು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಅದನ್ನೆಲ್ಲ ಅಳೆದು ತೂಗಿ ಲೆಕ್ಕ ಹಾಕಿರುವಂತದ್ದು ಒಂದು. ಆಮೇಲೆ ಸಮಾಜದ ಬೇರೆ ಬೇರೆ ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬಹಳ ಏನು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಅಲ್ಪಸಂಖ್ಯಾತ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಟ್ರೈಬ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಮಹಿಳಾ ಒಕ್ಕೂಟಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ರೈತ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಕಾರ್ಮಿಕ ಸಂಘಟನೆಗಳು, ಉದ್ಯಮ ವಲಯ, ಹೀಗೆ ಬೇರೆ ಬೇರೆ ವಲಯಗಳಿಗೆ ಸಂಬಂಧಪಟ್ಟ ಹಾಗಿನ ಸಂಘಟನೆಗಳನ್ನು ಕೂಡ ಈ ಬಾರಿ ಅವರು ಭೇಟಿ ಮಾಡಿದ್ದಾರೆ. ಸುದೀರ್ಘವಾಗಿ ಅವರುಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ. ಅವರವರು ತಮ್ಮ ತಮ್ಮ ವಲಯಕ್ಕೆ ಏನೇನು ಅನುದಾನದ ರೂಪದಲ್ಲಿ ಅಥವಾ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದನ್ನ ಚರ್ಚೆ ಮಾಡಿದ್ದಾರೆ. ಬಟ್ ನಾವು ಮೊದಲೇ ಹೇಳಿದಾಗೆ ನಿರೀಕ್ಷೆಗಳು ಬಹಳಷ್ಟಿದೆ, ಬಟ್ ಕೈಲಿರುವಂತಹ ಹಣ ಆ ಮಟ್ಟದ್ದಿಲ್ಲ. ಹಾಗಾಗಿ ಹೇಗೆ ಇದನ್ನ ಹೊಂದಾಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಚಾಲೆಂಜಿಂಗ್ ಆಗಿರುವಂತಹ ಟಾಸ್ಕ್. ಮುಂದಿನ ಹಣಕಾಸು ವರ್ಷದ 1 ವರ್ಷವನ್ನ ನಿರ್ಧರಿಸಬಲ್ಲಂತಹ ಬಜೆಟ್ನ ಕಾಪಿಗಳು ಈಗ ಆಲ್ರೆಡಿ ಬಂದಿದೆ. ಅದನ್ನು ನೀವು ನೋಡ್ತಾ ಇದ್ದೀರಾ.